ಉಡುಪಿ ಕೇಂದ್ರ ಸ್ಥಾನವಾಗಿರುವ ಉಡುಪಿ ಜಿಲ್ಲೆಯಲ್ಲಿ ಶ್ರೀಕೃಷ್ಣ ದೇವಾಲಯ ಅತ್ಯಂತ ಧಾರ್ಮಿಕ ಮಹತ್ವದ ಸ್ಥಾನವನ್ನು ಹೊಂದಿದೆ. ಯಾವುದೇ ಲಿಖಿತ ಸಂವಿಧಾನ ಇಲ್ಲದೆಯೂ ಬರೇ ನಂಬಿಕೆಯ ಆಧಾರದಲ್ಲಿ ಶ್ರೀಕೃಷ್ಣ ಮಠ ಅಥವಾ ದೇವಾಲಯದ ಪೂಜೆಯ ಅಧಿಕಾರ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಅಷ್ಟಮಠಗಳ ಯತಿಗಳ ನಡುವೆ 2 ವರ್ಷಕ್ಕೊಮ್ಮೆ ಹಸ್ತಾಂತರವಾಗುತ್ತೆ. ಈ ಅಧಿಕಾರ ಅಥವಾ ಜವಾಬ್ದಾರಿ ಹಸ್ತಾಂತರದ ಸಂಭ್ರಮದ ಗಳಿಗೆಗಳೇ ಪರ್ಯಾಯ ಮಹೋತ್ಸವ. ಅನೇಕ ಸಂಪ್ರದಾಯಗಳ ಸಂಗಮ ಭೂಮಿಯಾದ ಭಾರತದಲ್ಲಿ ಉಡುಪಿ ಜಿಲ್ಲೆಯ ಪರ್ಯಾಯ ಎಂಬುದು ಅಲಿಖಿತ ಸಂಪ್ರದಾಯದ ಸಂಭ್ರಮ. ಮಕರ ಸಂಕ್ರಮಣದ ರಾತ್ರಿಯ 3 ರಥೋತ್ಸವಗಳ ಅದ್ಭುತ ದೃಶ್ಯಗಳನ್ನು ಕಣ್ತುಂಬಿಕೊಂಡ ಭಕ್ತರು ಮರುದಿನ ಚೂರ್ಣೋತ್ಸವ ಅಂದ್ರೆ ಹಗಲು ರಥೋತ್ಸವವನ್ನ ನೋಡಿ ಶ್ರೀಕೃಷ್ಣನ ದರ್ಶನ ಪಡೆದು ಧನ್ಯತಾ ಭಾವ ಅನುಭವಿಸಿ ಊರಿಗೆ ಮರಳುತ್ತಾರೆ. 2 ವರ್ಷಕ್ಕೊಮ್ಮೆ ಚೂರ್ಣೋತ್ಸವ ನಡೆದ 2 ದಿನಗಳ ಬಳಿಕ ಅಂದ್ರೆ ಜನವರಿ 18 ಪರ್ಯಾಯ ಸಂಭ್ರಮಕ್ಕೆ ಉಡುಪಿ ಸಾಕ್ಷಿಯಾಗುತ್ತೆ. ಅಂದಿನ ಮೆರವಣಿಗೆ ಅಂದ್ರೆ ಅದೊಂದು ಜನಸಾಗರವೇ ಪ್ರವಾಹದ ರೀತಿಯಲ್ಲಿ ಸಾಗಿ ಬರುವ ದೃಶ್ಯವಾಗಿರುತ್ತದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಯತಿಗಳನ್ನ ಜನಸಾಗರ ಸಾಂಪ್ರದಾಯಿಕ ಲೌಕಿಕ ರೀತಿಯಲ್ಲಿ ಮೆರವಣಿಗೆಯಲ್ಲಿ ಕರೆತಂದು ಸಂಭ್ರಮಿಸುತ್ತದೆ. ಕಾಲಾನುಕ್ರಮದಲ್ಲಿ ಯಾವುದು ಬೇಕಾದರೂ ಬದಲಾಗಬಹುದು, ಆದರೆ ಉಡುಪಿಯ ಪರ್ಯಾಯ ಬದಲಾಗುವುದಿಲ್ಲ. ಭಾರತದ ಸಂಪ್ರದಾಯ ಮತ್ತು ಪರಂಪರೆಯ ಒಂದು ಘಟಕವೇ ಆಗಿರುವ ಪರ್ಯಾಯದಲ್ಲಿ ಅಧಿಕಾರ ತ್ಯಾಗವಿದೆ, ಅಧಿಕಾರ ಹೊಸಬರಿಗೆ ಹಸ್ತಾಂತರವಿದೆ. ಇದು ಆಧ್ಯಾತ್ಮಿಕ ಅಧಿಕಾರ. ಆದ್ರಿಂದ ಅಧಿಕಾರ ತ್ಯಾಗವೆಂದ್ರೆ ಅಲ್ಲಿ ದುಃಖವಿಲ್ಲ. ಅಧಿಕಾರ ವಹಿಸಿಕೊಂಡವರಿಗೆ ಅದು ಜವಾಬ್ದಾರಿ. ಶ್ರೀಕೃಷ್ಣನನ್ನ ಪೂಜಿಸಿದ್ರೆ ಸಾಕು ಎಂದು ನಿರ್ಲಿಪ್ತ ಭಾವ ತಾಳುವಂತಿಲ್ಲ. ಆಧ್ಯಾತ್ಮದ ಜೊತೆ ಲಕ್ಷಾಂತರ ಭಕ್ತರ ಜವಾಬ್ದಾರಿಯೂ ಇದೆ. ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರಿಗೆ ಪ್ರಸಾದ ಉಣಬಡಿಸುವ ಲೌಕಿಕ ಜವಾಬ್ದಾರಿಯು ಪರ್ಯಾಯ ಪೀಠಕ್ಕಿದೆ. ಹಿಂದೆ ಇದಕ್ಕಾಗಿ ಸಾಲ ಮಾಡುವ ಪರಿಸ್ಥಿತಿ ಇತ್ತು ಎಂಬುದನ್ನ ಪೇಜಾವರ ಮಠದ ಹಿರಿಯ ಯತಿಗಳಾದ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯವರು ಹೇಳಿದ್ದಾರೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪರ್ಯಾಯ ಪೀಠ ಏರಿದವರು ಈ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಅವರು ಆಸೀನರಾಗುವ ಪೀಠದಲ್ಲಿ ಶ್ರೀ ಮಧ್ವಾಚಾರ್ಯರ ಸನ್ನಿಧಾನ ಇರುತ್ತೆ. ಅವರೇ ಜವಾಬ್ದಾರಿ ನಿಭಾಯಿಸುವ ಶಕ್ತಿಯನ್ನ ಕೊಡುತ್ತಾರೆ ಎಂಬುದು ಅಷ್ಟಮಠಗಳ ಯತಿಗಳ ಮತ್ತು ಭಕ್ತರ ಬಲವಾದ ನಂಬಿಕೆ. ಅದಕ್ಕೆ ಅನುಗುಣವಾಗಿ ಸರ್ವಜ್ಞ ಪೀಠ ಏರುವ ಯತಿಗಳಿಗೆ ಅಧಿಕಾರ ಹಸ್ತಾಂತರ ಸಮಯದಲ್ಲಿ ನಿರ್ಗಮನ ಪೀಠಾಧೀಶರು ಅಕ್ಷಯ ಪಾತ್ರೆ ಮತ್ತು ಸಟ್ಟುಗವನ್ನ ಶ್ರೀಕೃಷ್ಣ ಮಠದ ಕೀಲಿಕೈ ಸಹಿತ ಹಸ್ತಾಂತರಿಸುತ್ತಾರೆ. ಅಕ್ಷಯ ಪಾತ್ರೆ ಮತ್ತು ಸಟ್ಟುಗ ಭಕ್ತರಿಗೆ ಪ್ರಸಾದ ಭೋಜನಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯ ಸಂಕೇತ. ಮಠವೊಂದು ತನ್ನ ಭಕ್ತರಿಗೆ ಅನುದಾನ ಮಾಡುವ ಕೈಂಕರ್ಯಕ್ಕೆ ಎಷ್ಟು ಮಹತ್ವ ಕೊಡುತ್ತದೆ ಎನ್ನುವುದಕ್ಕೆ ಸಾಕ್ಷಿ ಇಲ್ಲಿಯ ಕಟ್ಟಿಗೆ ರಥ. ಹಿಂದೆ ಅಡುಗೆಗೆ ಕಟ್ಟಿಗೆಯೇ ಉರುವಲು ಆಗಿದ್ದ ಕಾಲದಲ್ಲಿ ಮಳೆಗಾಲದಲ್ಲಿ ಪ್ರಸಾದ ತಯಾರಿಗೆ ಉರುವಲು ಸಮಸ್ಯೆ ಆಗಬಾರದು ಎಂದು ಕಟ್ಟಿಗೆ ರಥವನ್ನ ನಿರ್ಮಾಣ ಮಾಡುವ ಪರಂಪರೆಯನ್ನ ಉಡುಪಿ ಆರಂಭಿಸಿತು. ಪ್ರತಿ ಪರ್ಯಾಯ ಪೀಠ ಇರುವ ಸ್ವಾಮೀಜಿಗಳಿಗೂ ಕಟ್ಟಿಗೆ ರಥವನ್ನ ನಿರ್ಮಾಣ ಮಾಡುವುದು ಸಾಂಪ್ರದಾಯಿಕ ಕರ್ತವ್ಯದ ಭಾಗವಾಗಿದೆ. ಇಂದು ಕಟ್ಟಿಗೆ ಬಳಸಿ ಅಡುಗೆ ಮಾಡುವ ಕೆಲಸ ಇಲ್ಲ. ಆಧುನಿಕ ಉರುವಲು ಲಭ್ಯ ಇದೆಯಾದರೂ ಪರಂಪರೆಯ ಭಾಗವಾಗಿ ಕಟ್ಟಿಗೆ ರಥ ನಿರ್ಮಾಣ ಮುಂದುವರೆದಿದೆ. ಆಡಳಿತ ಎಂಬುದು ಅಧ್ಯಯನ ಶಾಸ್ತ್ರವಾಗಿ ಬೆಳೆಯುವುದಕ್ಕೆ ಎಷ್ಟೋ ವರ್ಷಗಳ ಮೊದಲೇ ಉಡುಪಿ ಶ್ರೀಕೃಷ್ಣ ಮಠ ಆಡಳಿತ ನಿರ್ವಹಣೆಗೆ ಒಂದು ಉದಾಹರಣೆಯಾಗಿತ್ತು ಎಂಬುದಕ್ಕೆ ಬಲವಾದ ಪುರಾವೆಗಳಲ್ಲಿ ಒಂದು ಕಟ್ಟಿಗೆ ರಥ. ಪರ್ಯಾಯ ಮಹೋತ್ಸವದ ಕೇಂದ್ರ ಬಿಂದು ರಥ ಬೀದಿ ಸಹಿತ ಪ್ರಮುಖ ಬೀದಿಗಳು ರಾತ್ರಿ ಕಾಲದಲ್ಲಿ ಅದ್ಭುತ ದೀಪಾಲಂಕಾರದಿಂದ ಮನಸೆಳೆಯುತ್ತಿವೆ. ಶನಿವಾರ ರಾತ್ರಿ ಜಾಗರಣೆಗಾಗಿ ಪ್ರಮುಖ ವೃತ್ತಗಳಲ್ಲಿ ರಸಮಂಜರಿ ಸಹಿತ ವಿವಿಧ ವಿನೋದಾವಳಿ ಕಾರ್ಯಕ್ರಮಗಳನ್ನ ಸಂಘ ಸಂಸ್ಥೆಗಳು ಹಮ್ಮಿಕೊಂಡಿವೆ. ಖ್ಯಾತನಾಮ ಕಲಾವಿದರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಪರ್ಯಾಯೋತ್ಸವಕ್ಕಾಗಿ ಸಂಚಾರ ಮಾರ್ಗಗಳಲ್ಲಿ ಬದಲಾವಣೆಗಳನ್ನು ತರಲಾಗಿದೆ. ಭದ್ರತೆಯನ್ನ ಹೆಚ್ಚಿಸಲಾಗಿದೆ.